OnCare is a designated oncology department here at Matru, where we focus on stress-free environment and a very affordable care for cancer patients. And to an expansion to what we already have, I would like to welcome Sir Amar and Deepak, who have founded and co-founded OnCare. So it is a privilege to have such a team here within us to build not only a system which is very organized for people who are immunosuppressant, but also giving them the right hope and the right faith and the right kind of treatment. As Vice Chancellor and an educator, I would say you should be ethical, completely ethical, which is very, very important. One should be ethical, one should be adopting the latest technologies and also patient-friendly and affordable. And I'm sure in the days to come, Matru will give the best care, not just in the multi-speciality area, but also in the super speciality area. ಸೊ ಈಗೇನೀಗ ಹೊಸದಾಗಿ ಈ ಒಂದು ಪ್ರಾರಂಭ ಮಾಡಿದ್ದೀರಾ, ಇವತ್ತು ಎಷ್ಟೋ ಜನ ಇವತ್ತು ಕ್ಯಾನ್ಸರಿಂದ ನರಳ್ತಾ ಇದ್ದಾರೆ. ಅವ್ರಿಗೆಲ್ಲ ರಿಲೀಫ್ ಕೊಡಬೇಕು ಅನ್ನೋ ಕಾರಣಕ್ಕೆ ಇಂದು ಹೊಸ ಸಿಸ್ಟಮ್ ಏನಿದೆ ಇವಾಗ ಆಲ್ರೆಡಿ ಈಗೇನು ಸ್ಟಾರ್ಟ್ ಮಾಡಿದ್ದಾರೆ, ಅವರು ಡೆಲ್ಲಿನಲ್ಲಿ 5 ಬ್ರ್ಯಾಂಚ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಬೆಂಗಳೂರಲ್ಲಿ 2ನೇ ಬ್ರ್ಯಾಂಚ್ ಇದು, ಒಂದು ಜಯನಗರ ಮತ್ತು ಇಲ್ಲಿ ಡಾಕ್ಟರ್ ಮಹೇಂದ್ರ ಅವ್ರ ಹಾಸ್ಪಿಟಲ್. ಹಂಗಾಗಿ ಇವತ್ತು ನನಗೆ ಇದರ ಬಗ್ಗೆ ಪ್ರೀತಿ ಬಗ್ಗೆ ನನಗೆ ಭಾಳ ಖುಷಿಯಾಗುತ್ತೆ. ಅವಳು ಇಷ್ಟೊಂದು ಇದರಲ್ಲಿ ಯಾವುದೇ ಒಂದು ಕೆಲಸ ಆಗಲಿ ಅವಳಿಗೆ ಕೊಟ್ಟರೆ ಅಚ್ಚುಕಟ್ಟಾಗಿ ಏನೋ ಒಂದು ಮಾಡಿರ್ತಾಳೆ ಅವಳು. ಅಂದರೆ ಅವಳಿಗೆ ಆ ಕೆಪಾಸಿಟಿ ಇದೆಯಲ್ಲ ಅವಳಿಗೆ, ನಿಜವಾಗ್ಲೂ ನಾನು ಹೇಳ್ತೀನಿ, ಯು ವಿಲ್ ಅಚೀವ್ ಸಮಥಿಂಗ್ ಟುಮಾರೋ, ಯು ವಿಲ್ ಗೋ ಟು ಹೈಯರ್ ಲೆವೆಲ್. ಪ್ರಿವೆಂಟಿವ್ ಕೇರ್ಲಿ ಇವತ್ತು ಪ್ರೀತಿ ಮಹೇಂದ್ರ ಮತ್ತು ಡಾಕ್ಟರ್ ಮಹೇಂದ್ರ ಅವರು, ಡಾಕ್ಟರ್ ಕೃಷ್ಣರಾಜೇಂದ್ರ ಅವರು ಎಲ್ಲ ಏನು ಇನಿಷಿಯೇಟಿವ್ ತೊಗೊಂಡು ಇಲ್ಲಿ ಈ ಸೆಂಟರ್ ಶುರು ಮಾಡಿದ್ದಾರೆ. ಇದರಲ್ಲಿ ಹೆಚ್ಚಿನ ಸೌಲಭ್ಯ ಸಿಕ್ಕಲಿ, ಪ್ರಿವೆಂಟಿವ್ ಕೇರ್ಗೆ ಅವರು ಗಮನ ಕೊಡ್ತಾ ಇದ್ದಾರೆ. ಲೈಫ್ ಸ್ಟೈಲ್ ಡಿಸೀಸಸ್ ಬಗ್ಗೆ, ಲೈಫ್ ಸ್ಟೈಲ್ ಬಗ್ಗೆನೇ ಒಂದು ಇಲ್ಲಿ ಅಭಿಯಾನ ನಡೆಸಲಿ. ಇವತ್ತು ನಾನು ಮಾತೃ ಸಂಸ್ಥೆನ ಇವತ್ತು ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿದ್ದೇನೆ. ಈ ಸಂಸ್ಥೆ ಅವತ್ತಿಂದನೂ ಸಹ ಕಮ್ಯುನಿಟಿ ಬೇಸ್ಡ್ ಸರ್ವಿಸಸಲ್ಲಿ, ಅದರಲ್ಲೂ ಹೆಚ್ಚಿನದಾಗಿ ಮಿಡಲ್ ಕ್ಲಾಸ್ ಸೆಗ್ಮೆಂಟ್ ಅವ್ರಿಗೆ ಕೊಡ್ತಿದ್ದು, ಇವತ್ತು ಆ ಒಂದು ಸಂಸ್ಥೆಗೆ ನಾನೊಬ್ಬ ಉದ್ಘಾಟನೆಗೆ ಪಾತ್ರಧಾರಿಯಾಗಿರೋಂಥದ್ದು ಭಾಳ ಸಂತೋಷ ತಂದಿದೆ. ನನ್ನ ತಿಳುವಳಿಕೆ ತಕ್ಕಂತೆ ಈ ಭಾಗದಲ್ಲಿ ಈ ಆಂಕೋಕೇರು ಇನ್ನು ಹೆಚ್ಚಿನ ಹೆಸರು ಗಳಿಸುತ್ತೆ. ಹಾಗೆಯೇ ಪ್ರೀತಿಯವರ ಮುಂದಾಳತ್ವದಲ್ಲಿ ಇನ್ನು ಹೆಚ್ಚು ಹೆಸರು ಪಡೀಲಿ ಅಂತೇಳಿ ಆರೈಕೆ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.